ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ವಿಶಿಷ್ಟಾದ್ವೈತ ಸಿದ್ಧಾಂತದ ಮೂಲಕ ದೇಶಾದ್ಯಂತ ವೈಷ್ಣವ ಸಂಪ್ರದಾಯಗಳಿಗೆ ನಾಂದಿ ಹಾಡಿದ ಭಗವತ್ತೋತ್ತಮರಾದ ಶ್ರೀ ಭಗವಾನ್ ರಾಮಾನುಜಾಚಾರ್ಯರ ತಿರುನಕ್ಷತ್ರ ಮಹೋತ್ಸವಗಳು ತಿರುಮಲದ ದಿವ್ಯ ಕ್ಷೇತ್ರದಲ್ಲಿ ಶಾಸ್ತ್ರೋಕ್ತವಾಗಿ ನಡೆಯುತ್ತಿವೆ. ಕಲಿಯುಗ ದೈವ ಶ್ರೀನಿವಾಸನ ದಿವ್ಯ ಸನ್ನಿಧಿಯಲ್ಲಿ ಜಿಯಂಗಾರ್ ವ್ಯವಸ್ಥೆಯನ್ನು ಪ್ರಾರಂಭಿಸುವ ಮೂಲಕ ಶ್ರೀ ವೆಂಕಟೇಶ್ವರ ಸ್ವಾಮಿ ಕೈಂಕರ್ಯಗಳನ್ನು ಆಗಮುಕ್ತವಾಗಿ ನೆರವೇರಿಸಲು ರೂಪ ಕಲ್ಪಿಸಿದವರು ಪರಮ ಭಕ್ತರಾದ ಶ್ರೀರಾಮಾನುಜಾಚಾರ್ಯರು. ಅವರ ಧಾರ್ಮಿಕ ಶ್ರದ್ಧೆ ಮತ್ತು ಮಹೋನ್ನತ ಭಕ್ತಿ ತಾತ್ಪರ್ಯಗಳ ಸ್ಮರಣಾರ್ಥ ತಿರುಮಲ ತಿರುಪತಿ ದೇವಸ್ಥಾನಗಳ ತಿರುಮಲ ಕ್ಷೇತ್ರದಲ್ಲಿ ಪ್ರತಿವರ್ಷ 10 ದಿನಗಳ ಕಾಲ ತಿರುನಕ್ಷತ್ರ ಮಹೋತ್ಸವವನ್ನು ವೈಭವೋಪೇತವಾಗಿ ಆಯೋಜಿಸುವುದು ಸಂಪ್ರದಾಯ. ಇದರ ಅಂಗವಾಗಿ ತಿರುಮಲ ಕ್ಷೇತ್ರದಲ್ಲಿ ಏಪ್ರಿಲ್ 13ರಿಂದ 22ರವರೆಗೂ ಭಾಷ್ಯಾಕಾರೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಉತ್ಸವದ ಅಂಗವಾಗಿ ಶುಕ್ರವಾರ ಬೆಳಗ್ಗೆ ಚಿನ್ನದ ತಿರುಚಿಯಲ್ಲಿ ಭಗವಾನ್ ರಾಮಾನುಜಾಚಾರ್ಯರ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ತಾಳಮೇಳಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ನಂತರ ಶ್ರೀವಾರಿ ದೇವಸ್ಥಾನಕ್ಕೆ ಆಗಮಿಸಿದ ರಾಮಾನುಜಾಚಾರ್ಯರಿಗೆ ಪಡಿಕಾವಲಿಯಲ್ಲಿ ಟಿಟಿಡಿ ದೊಡ್ಡಜಿಯರ್ ಸ್ವಾಮಿಗಳ ನೇತೃತ್ವದಲ್ಲಿ ಪ್ರಬಂಧ ಗೋಷ್ಠಿ ಪಾರಾಯಣ ಹಾಗೂ ಶಾತ್ತುಮೊರೆ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಶ್ರೀ ಶಠಗೋಪ ರಾಮಾನುಜ ದೊಡ್ಡಜಿಯರ್ ಸ್ವಾಮಿಗಳು, ಶ್ರೀ ವೈಷ್ಣವ ಆಚಾರ್ಯ ಪುರುಷರು, ಏಕಾಂಗಿಗಳು ಮತ್ತಿತರರು ಭಾಗವಹಿಸಿದ್ದರು. ಉಡುಪಿಯ ಪುತ್ತೂರು ಶ್ರೀ ಭಗವತಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ರಾಶಿ ಪೂಜೆಯು ವಿಜೃಂಭಣೆಯಿಂದ ಜರುಗಿತು. ಇದರ ಅಂಗವಾಗಿ ಸೂರ್ಯೋದಯದಿಂದ ಮರುದಿನ ಸೂರ್ಯೋದಯದ ತನಕ 12 ರಾಶಿಗಳಲ್ಲಿ ಸೂರ್ಯನ ಸಂಚಾರವನ್ನು ಅನುಸರಿಸುತ್ತಾ ನಡೆಸುವ ಪ್ರತಿ ರಾಶಿಯಲ್ಲಿಯೂ ಆಯಾ ದೇವತೆಗಳನ್ನು ಮತ್ತು ಪ್ರಧಾನ ದೇವತೆಯನ್ನು ಸಾಕ್ಷಾತ್ಕರಿಸುತ್ತಾ ನಡೆಸುವ ನಿರಂತರವಾದಂತಹ ಕ್ರಿಯೆಯನ್ನು ರಾಶಿ ಪೂಜೆ ಎನ್ನಲಾಗುವುದು. ಮೇಷಾದಿ 12 ರಾಶಿಗಳಲ್ಲಿ ಕೇಶವಾದಿ 12 ದೇವತೆಗಳನ್ನು ಬೀಜಾಕ್ಷರಗಳಿಂದ ಒಡಗೂಡಿಕೊಂಡು ಮತ್ತು ಸೂರ್ಯಾದಿ ನಾಮಗಳಿಂದ ಪ್ರತ್ಯೇಕವಾಗಿ ಪೂಜಿಸುತ್ತಾ ಅವಿಚ್ಛಿನ್ನವಾದ ಗೋವಿಂದ ನಾಮಸ್ಮರಣೆಯನ್ನು ಮಾಡುತ್ತಾ ನೃತ್ಯ ಗಾನಾದಿ ವೈಭವಗಳಿಂದ ಹಾಗೂ ಅನ್ನ ಸಂತರ್ಪಣೆಗಳಿಂದ ಬಲಿಪೂಜಾದಿಗಳಿಂದ ಶಾಸ್ತ್ರೀಯ ಪರಂಪರೆಯಿಂದ ನಡೆಸಲ್ಪಡುವ ಈ ರಾಶಿ ಪೂಜೆಯು ಅಶ್ವಮೇಧ ಮಹಾಯಾಗಗಳಿಗೆ ಸರಿತೂಗುವ ಕರ್ಮ ಎನಿಸಿದೆ. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿ ದೇವಿಗೆ ವಿಶೇಷ ಪೂಜೆ, ಬಲಿ ಉತ್ಸವ, ಅಷ್ಟಾವಧಾನ ಸೇವೆಯೊಂದಿಗೆ ತೊಟ್ಟಿಲು ಪೂಜೆಯು ನಡೆಯಿತು. ತಿರುಪತಿಯ ಪ್ರಸಿದ್ಧ ವೈಷ್ಣವ ದೇವಸ್ಥಾನವಾದ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಚೈತ್ರ ಮಾಸದ ಅಮಾವಾಸ್ಯೆಯಂದು ಶುಕ್ರವಾರ ಸೀತಾರಾಮ ಮತ್ತು ಲಕ್ಷ್ಮಣರಿಗೆ ಸಹಸ್ರ ಕಳಶಾಭಿಷೇಕವನ್ನು ನೆರವೇರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನಗಳ ಅನುಬಂಧ ಆಲಯವಾಗಿರುವ ಈ ದೇವಾಲಯದಲ್ಲಿ
ಪ್ರತಿ ತಿಂಗಳು ಅಮಾವಾಸ್ಯೆಯಂದು ಸಹಸ್ರ ಕಳಶಾಭಿಷೇಕವನ್ನು ವಿಶೇಷವಾಗಿ ನಡೆಸಲಾಗುವುದು. ಈ ಸಂದರ್ಭದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಹಾಗೂ ಸೀತಾ ಲಕ್ಷ್ಮಣ ದೇವರ ಉತ್ಸವ ಮೂರ್ತಿ, ವಿಶ್ವಕ್ಸೇನರ ವಿಗ್ರಹಗಳು, ಸೀತಾರಾಮರ ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕ ಪೀಠದಲ್ಲಿ ಆಸೀನಗೊಳಿಸಿ ಆನಂತರ ಪವಿತ್ರ ಸುಗಂಧ ದ್ರವ್ಯಗಳಿಂದ ತುಂಬಿದ ಸಹಸ್ರ ಕಳಶಗಳನ್ನು ಸ್ಥಾಪಿಸಿದರು. ನಂತರ ಪುಣ್ಯಾಹವಾಚನ, ವಿಶ್ವಕ್ಸೇನ ಪೂಜೆ ಮತ್ತು ಸಂಕಲ್ಪ ಪೂಜೆಗಳನ್ನು ಪೂರ್ಣಗೊಳಿಸಿದ ಬಳಿಕ ದೇವಾಲಯದ ಅರ್ಚಕರು ಸೀತಾರಾಮ ಮತ್ತು ಲಕ್ಷ್ಮಣರಿಗೆ ವೇದಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ, ಪಂಚಾಮೃತಗಳು ಮತ್ತು ಪವಿತ್ರ ದ್ರವ್ಯಗಳೊಂದಿಗೆ ಸುಂದರವಾದ ಸಹಸ್ರ ಕಳಶಾಭಿಷೇಕವನ್ನು ಮಾಡಿದರು. ಆನಂತರ ಧೂಪದೀಪ ನೈವೇದ್ಯವನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ರಾಮ ದಶರಥ ರಾಮ ನಿಜ ಸತ್ಯ ಕಾಮ ನಮೋ ನಮೋ ಕಾಕುತ್ಸ ರಾಮ ರಾಮ ದಶರಥ ರಾಮ ನಿಜ ಸತ್ಯ ಕಾಮ ನಮೋ ನಮೋ ಕಾಕುತ್ಸ ರಾಮ ರಾಮ ದಶರಥ ರಾಮ. ಕರುಣಾನಿಧಿ ರಾಮ ಕೌಸಲ್ಯಾನಂದನ ರಾಮ ಪರಮ ಪುರುಷ ಸೀತಾಪತಿ ರಾಮ. ಕರುಣಾನಿಧಿ ರಾಮ ಕೌಸಲ್ಯಾನಂದನ ರಾಮ ಪರಮ ಪುರುಷ ಸೀತಾಪತಿ ರಾಮ. ಶರಧಿ ಬಂಧನ ರಾಮ ಶರಧಿ ಬಂಧನ ರಾಮ ಸವನ ರಕ್ಷಕ ರಾಮ ಗುರುತರ ರವಿವಂಶ ಕೋದಂಡ ರಾಮ. ಶರಧಿ ಬಂಧನ ರಾಮ ಸವನ ರಕ್ಷಕ ರಾಮ ಗುರುತರ ರವಿವಂಶ ಕೋದಂಡ ರಾಮ ರಾಮ ದಶರಥ ರಾಮ. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ಭಾಷಾಕಾರೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಅಷ್ಟಾಕ್ಷರಿ ಮಂತ್ರವನ್ನು ಜಗತ್ತಿಗೆ ತಿಳಿಸಿದ ಭಾಗವತೋತ್ತಮರಾದ ಶ್ರೀ ಭಗವದ್ ರಾಮಾನುಜಾಚಾರ್ಯರ ಗೌರವಾರ್ಥವಾಗಿ ಟಿಟಿಡಿ ಪ್ರತಿ ವರ್ಷ ತಿರುನಕ್ಷತ್ರ ಉತ್ಸವವನ್ನು ಅದ್ಧೂರಿಯಾಗಿ ಆಯೋಜಿಸುತ್ತಿದೆ. ತಿರುಮಲ ಮತ್ತು ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಶ್ರೀಮದ್ ಭಗವದ್ ರಾಮಾನುಜಾಚಾರ್ಯರ ತಿರುನಕ್ಷತ್ರ ಮಹೋತ್ಸವವನ್ನು ಏಪ್ರಿಲ್ 13ರಿಂದ 22ರವರೆಗೂ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿದೆ. ಉತ್ಸವದ ಅಂಗವಾಗಿ ಶುಕ್ರವಾರ ಬೆಳಗ್ಗೆ ಶ್ರೀ ಗೋವಿಂದರಾಜಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀ ಭಾಷ್ಯಕಾರರಿಗೆ ತಿರುಚಿ ಉತ್ಸವವನ್ನು ನಡೆಸಲಾಯಿತು. ಶ್ರೀರಾಮಾನುಜರ ಉತ್ಸವ ಮೂರ್ತಿಯನ್ನು ಭಾಷ್ಯಕಾರರ ಸನ್ನಿಧಿಯಿಂದ ತಂದು ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ಆನಂತರ ಭಾಷ್ಯಕಾರರನ್ನು ಮಂಗಳವಾದ್ಯಗಳೊಂದಿಗೆ ದೇವಾಲಯದ ಮಾಡಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಗೋವಿಂದರಾಜಸ್ವಾಮಿ ದೇವಸ್ಥಾನದ ಎದುರುಗಿನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಟಿಟಿಡಿ ಶ್ರೀ ಗೋವಿಂದ ರಾಮಾನುಜ ಚಿಕ್ಕಜೀಯರ್ ಸ್ವಾಮಿಗಳ ಆಶ್ರಯದಲ್ಲಿ ಶ್ರೀರಾಮಾನುಜಾಚಾರ್ಯರಿಗೆ ಸಾಂಪ್ರದಾಯಿಕ ಪ್ರಬಂಧಗೋಷ್ಠಿ ಪಾರಾಯಣ, ಶಾತುಮೊರೆ ಆಸ್ಥಾನಗಳು ನಡೆದವು.
ಅಲಿಪಿರಿ ಪಾದಾಲ ಮಂಟಪದ ಬಳಿ ಇರುವ ಟಿಟಿಡಿ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶುಕ್ರವಾರ ಬೆಳಗ್ಗೆ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕ ಸೇವೆಯು ನಯನ ಮನೋಹರವಾಗಿ ನಡೆಯಿತು. ಎಲ್ಲಾ ದೇವರುಗಳ ಸಾಕಾರವಾಗಿರುವ ಪವಿತ್ರ ಹಸುಗಳ ನಡುವೆ ಸುಂದರವಾಗಿ ಕಂಗೊಳಿಸುತ್ತಿದ್ದ ಗೋಪಾಲನಿಗೆ ಪುರೋಹಿತರು ಸಂಕಲ್ಪ ಪೂಜೆಯನ್ನು ಸಲ್ಲಿಸಿದರು. ಆನಂತರ ವೇದ ಮಂತ್ರಗಳ ಪಠಣದ ನಡುವೆ ಸುಂದರ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಪಂಚಾಮೃತಗಳು, ಅರಿಶಿನ, ಕುಂಕುಮ ಮತ್ತು ಶ್ರೀಗಂಧ ಜಲದಿಂದ ಸಾಂಪ್ರದಾಯಿಕವಾಗಿ ಅಭಿಷೇಕವನ್ನು ಮಾಡಲಾಯಿತು. ನಂತರ ಅಲಂಕಾರಗಳನ್ನು ಪೂರ್ಣಗೊಳಿಸಿ ಆರತಿಗಳನ್ನು ಅರ್ಪಿಸಲಾಯಿತು. ಮುದ್ದುಗಾರೆ ಯಶೋದ ಮುಂಗಿಟಿ ಬುತ್ತೆ ಮೂವಿಡು ತಿತ್ತರಾಣಿ ಮಹಿಮಲ ದೇವಕೀ ಸುತುಡು. ಮುದ್ದುಗಾರೆ ಯಶೋದ ಮುಂಗಿಟಿ ಬುತ್ತೆ ಮೂವಿಡು ತಿತ್ತರಾಣಿ ಮಹಿಮಲ ದೇವಕೀ ಸುತುಡು. ತಿರುಮಲ ತಿರುಪತಿ ದೇವಸ್ಥಾನದ 2026ರ ಜುಲೈ ಮಾಸದ ಟಿಕೆಟ್ಗಳ ಕೋಟಾ ವಿವರ ಹೀಗಿದೆ. ಸುಪ್ರಭಾತ, ತೋಮಾಲ ಸೇವೆ, ಅರ್ಚನೆ, ಅಷ್ಟದಳ ಪಾದ ಪದ್ಮಾರಾಧನೆ ಸೇವೆಗಳನ್ನು ಲಕ್ಕಿ ಡಿಪ್ ಮೂಲಕ ಪಡೆಯಬಹುದು. ಏಪ್ರಿಲ್ 19ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 24ನೇ ತಾರೀಕು ಬೆಳಗ್ಗೆ 10 ಗಂಟೆಯವರೆಗೂ ಲಕ್ಕಿ ಡಿಪ್ ವಿಧಾನದ ಮೂಲಕ ಆರ್ಜಿತ ಸೇವೆಗಳಿಗಾಗಿ ಭಕ್ತರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಎಲೆಕ್ಟ್ರಾನಿಕ್ ಡಿಪ್ ಮೂಲಕ ಆರ್ಜಿತ ಸೇವೆಗಳನ್ನು ಪಡೆದ ಭಕ್ತರು ಏಪ್ರಿಲ್ 19ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಮಧ್ಯಾಹ್ನ 12 ಗಂಟೆಯ ಒಳಗೆ ನಗದನ್ನು ಪಾವತಿಸಿ ಟಿಕೆಟ್ಗಳನ್ನು ಪಡೆಯಬಹುದು. ಏಪ್ರಿಲ್ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಊಂಜಲ್ ಸೇವೆ, ಸಹಸ್ರ ದೀಪಾಲಂಕರಣ ಸೇವೆಯ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುವುದು. ಏಪ್ರಿಲ್ 22ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವರ್ಚುವಲ್ ಸೇವೆಗಳಾದ ಕಲ್ಯಾಣೋತ್ಸವ, ಊಂಜಲ್ ಸೇವೆ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕರಣ ಸೇವೆಯ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುವುದು. ಏಪ್ರಿಲ್ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅಂಗಪ್ರದಕ್ಷಿಣೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುವುದು. ಏಪ್ರಿಲ್ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಶ್ರೀವಾಣಿ ಟ್ರಸ್ಟ್ ಬ್ರೇಕ್ ದರ್ಶನ ವಸತಿ ಕೋಟಾವನ್ನು ಬಿಡುಗಡೆ ಮಾಡಲಾಗುವುದು. ಏಪ್ರಿಲ್ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವೃದ್ಧರು, ದಿವ್ಯಾಂಗರ ದರ್ಶನದ ಟಿಕೆಟ್ ಅನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುವುದು. ಏಪ್ರಿಲ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ 300 ರು ವಿಶೇಷ ಪ್ರವೇಶ ದರ್ಶನದ ಟಿಕೆಟ್ ಕೋಟಾವನ್ನು ಬಿಡುಗಡೆ ಮಾಡಲಾಗುವುದು. ತಿರುಮಲ ತಿರುಪತಿಯಲ್ಲಿ ವಸತಿಗಾಗಿ ಏಪ್ರಿಲ್ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಟಿಕೆಟ್ ಅನ್ನು ಬಿಡುಗಡೆ ಮಾಡಲಾಗುವುದು. ತಿರುಮಲ ತಿರುಪತಿ ಅಧಿಕೃತ ವೆಬ್ಸೈಟ್ ttdevastanams.ap.gov.in. ಬೆಂಗಳೂರಿನ ಚನ್ನಮ್ಮನ ಕೆರೆ ಅಚ್ಚುಕಟ್ಟಿನಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮಠದಲ್ಲಿ ಗುರುವಾರದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ರಾಯರಿಗೆ ಪಂಚಾಮೃತಾಭಿಷೇಕವನ್ನು ನೆರವೇರಿಸಿ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ರಾಯರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ SVBC3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ.
ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲಿನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆಯಿದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನಾಗೈ ವೇದಾರಣ್ಯಂ ಸಮೀಪದ ರಾಜಾಳಿಕಾಡುನಲ್ಲಿ ನೆಲೆಸಿರುವ ಶ್ರೀ ಅಂಗಾಳ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಚಿತ್ತಿರೈ ಮಾಸದ ಕಪ್ಪರೈ ಹಬ್ಬವು ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಿವೆ. ಹಬ್ಬದ ಅಂಗವಾಗಿ ಅಂಗಾಳ ಪರಮೇಶ್ವರಿ ಅಮ್ಮನವರಿಗೆ ಹಾಲು, ಪನ್ನೀರು, ಜೇನುತುಪ್ಪ ಸೇರಿದಂತೆ ವಿವಿಧ ದ್ರವ್ಯಗಳಿಂದ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿ ಆನಂತರ ಅಮ್ಮನವರಿಗೆ ಬೆಳ್ಳಿಯ ಕವಚ ಧಾರಣೆ ಮಾಡಿ ಮಹಾದೀಪಾರಾಧನೆಯನ್ನು ಮಾಡಲಾಯಿತು. ಬಳಿಕ ವಿವಿಧ ವರ್ಣರಂಜಿತ ಹೂಗಳಿಂದ ಅಲಂಕೃತಗೊಂಡ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಭಕ್ತಾದಿಗಳು ದಾರಿಯುದ್ದಕ್ಕೂ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಕೃತಾರ್ಥರಾದರು. ಉಡುಪಿಯ ಬನ್ನಂಜೆಯ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಇದರ ಅಂಗವಾಗಿ ಋತ್ವಿಕರ ಸ್ವಾಗತ, ಸಾಮೂಹಿಕ ಪ್ರಾರ್ಥನೆ, ತೋರಣ ಮುಹೂರ್ತ, ಉಗ್ರಾಣ ಮುಹೂರ್ತ, ಪುಣ್ಯಾಹ ವಾಚನವನ್ನು ಮಾಡಿ ಗಣಪತಿ ಹೋಮ ಮತ್ತು ನವಗ್ರಹದ ಮಹಾಪೂಜೆ ಮತ್ತು ಪೂರ್ಣಾಹುತಿಯನ್ನು ಮಾಡಲಾಯಿತು. ಅನಂತರ ಮಹಾಲಿಂಗೇಶ್ವರ ದೇವರಿಗೆ ಮಧ್ಯಾಹ್ನದ ಮಹಾಪೂಜೆಯನ್ನು ಮಾಡಲಾಯಿತು. ಈ ವೇಳೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ದೇವಾಲಯದ ಪ್ರಧಾನ ತಂತ್ರಿಗಳಾದ ಶಶಿಧರ ತಂತ್ರಿಗಳ ನೇತೃತ್ವದಲ್ಲಿ ನಡೆದವು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ಹಲಸೂರಿನಲ್ಲಿರುವ ಇಚ್ಛಾದೇವಿ ಆದಿಪರಾಶಕ್ತಿ ದೇವಿಯ ಹೂವಿನ ಕರಗ ಮಹೋತ್ಸವ ನಗರದಲ್ಲಿ ನಡೆಯಿತು. ಅದ್ಧೂರಿ ಕರಗ ಮಹೋತ್ಸವದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವಿಯರ ಅನುಗ್ರಹವನ್ನು ಪಡೆದರು.
ಕರ್ನಾಟಕದ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ವೈಷ್ಣವ ಕ್ಷೇತ್ರ ಮೇಲುಕೋಟೆ ಶ್ರೀ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಭಾಷ್ಯಾಗಾರೋತ್ಸವ ಅದ್ಧೂರಿಯಾಗಿ ನಡೆಯುತ್ತಿವೆ. ಭಗವದ್ ರಾಮಾನುಜಾಚಾರ್ಯರ ತಿರುನಕ್ಷತ್ರ ಮಹೋತ್ಸವವನ್ನು ಮೇಲುಕೋಟೆಯಲ್ಲಿ ಏಪ್ರಿಲ್ 13ರಿಂದ 22ರವರೆಗೂ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಶ್ರೀ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಭಾಷ್ಯಕಾರರನ್ನು ವಾಹನ ಮಂಟಪಕ್ಕೆ ತಿರುಚಿ ಉತ್ಸವದೊಂದಿಗೆ ಹೊತ್ತು ತಂದು ಆನಂತರ ಶ್ರೀರಾಮಾನುಜರ ಸರ್ವಾಲಂಕೃತ ಉತ್ಸವ ಮೂರ್ತಿಯನ್ನು ವಿಶೇಷ ವಾಹನದಲ್ಲಿ ಅಲಂಕರಿಸಿ ಪೂಜೆ ಸಲ್ಲಿಸಿದ ನಂತರ ಮಂಗಳವಾದ್ಯಗಳು ಹಾಗೂ ದಿವ್ಯ ಪ್ರಬಂಧ ಪಾರಾಯಣದೊಂದಿಗೆ ದೇವಾಲಯದ ಮಾಡಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಬಳಿಕ ಗೋಷ್ಠಿ ಪಾರಾಯಣ ಶಾತುಮೊರೆ ನೆರವೇರಿಸಲಾಯಿತು. ಬಳಿಕ ಮಧ್ಯಾಹ್ನ ರಾಮಾನುಜರಿಗೆ ಸ್ನಪನ ತಿರುಮಂಚನವನ್ನು ಮಾಡಲಾಯಿತು. ರಾಮಾನುಜರಿಗೆ ಭಕ್ತರು ಸರ್ಪದೋಷ ನಿವಾರಣೆಗಾಗಿ ಹಾಲು, ಮೊಸರು, ಜೇನುತುಪ್ಪ, ಮಂಗಳ ದ್ರವ್ಯಗಳನ್ನು ಸಮರ್ಪಿಸಿದರು. ರಾತ್ರಿ ರಾಮಾನುಜರಿಗೆ ಬೆಳ್ಳಿಯ ಪಲ್ಲಕ್ಕಿ ಉತ್ಸವ ಅದ್ಧೂರಿಯಾಗಿ ನೆರವೇರಿತು. ಈ ನಿಮಿತ್ತ ಸ್ವಾಮಿಗೆ ಪ್ರತಿದಿನ ವಿವಿಧ ವಾಹನ ಸೇವೆಗಳು ನೆರವೇರುತ್ತಿವೆ. 21ರಂದು ಮಹಾರಥೋತ್ಸವ, 22 ತಿರುನಕ್ಷತ್ರ ಮಹೋತ್ಸವ ನೆರವೇರಲಿದೆ. ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಕೊಡೈ ತಿರುನಾಳ್ ಉತ್ಸವ ಮತ್ತು ರಾಮಾನುಜಾಚಾರ್ಯರ ತಿರುನಕ್ಷತ್ರ ಮಹೋತ್ಸವದ ಪಲ್ಲಕ್ಕಿ ಉತ್ಸವ ನೆರವೇರಿತು. ಸಂಜೆ ಚಲುವನಾರಾಯಣ ಸ್ವಾಮಿಗೆ ತಿರುಬೀದಿ ಉತ್ಸವ ನೆರವೇರಿದ ನಂತರ ದೇವಾಲಯದ ಒಳಪ್ರಾಕಾರದಲ್ಲಿ ಬೆಳ್ಳಿಯ ಪ್ರಭಾವಳಿಯೊಂದಿಗೆ ಕೊಡೈ ತಿರುನಾಳ್ ಉತ್ಸವ ನೆರವೇರಿತು. ತಿರುನಕ್ಷತ್ರ ಮಹೋತ್ಸವದ ಅಂಗವಾಗಿ ರಾತ್ರಿ ರಾಮಾನುಜರಿಗೆ ಬೆಳ್ಳಿಯ ಪಲ್ಲಕ್ಕಿ ಉತ್ಸವ ನೆರವೇರಿತು. ಶ್ರೀ ಜಗನ್ನಾಥದಾಸರ ಚಲನಚಿತ್ರ ಭಾಗ 2ರ ಧ್ವನಿಸುರುಳಿಯನ್ನು ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸಲಾಯಿತು. ಆನಂತರ ಶ್ರೀಪಾದಂಗಳವರು ನಮ್ಮ ರಾಯರು ಚಲನಚಿತ್ರದ ಲೋಗೋವನ್ನು ಅನಾವರಣಗೊಳಿಸಿ ನೆರೆದಿದ್ದ ಭಕ್ತ ಸಮೂಹಕ್ಕೆ ಅನುಗ್ರಹ ಸಂದೇಶವನ್ನು ನೀಡಿದರು. ನಮಃ ಹರಿ ಓಂ. ಸಮಗ್ರ ಆಸ್ತಿಕ ಸಮಾಜಕ್ಕೆ, ಭಕ್ತಿಯ ಪಂಥಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿ ಭಕ್ತರನ್ನು ಭಕ್ತವತ್ಸಲನಾದ ಶ್ರೀಹರಿಯ ಸಮೀಪಕ್ಕೆ ಕರೆದೊಯ್ಯುವ ದೊಡ್ಡ ಕಾರ್ಯವನ್ನು ಮಾಡಿದ ಮಹಾನುಭಾವರು ಜಗನ್ನಾಥದಾಸರು. ಹರಿಕಥಾಮೃತ ಸಾರ ಅವರ ಕೃತಿಗಳಲ್ಲಿ ಮೇರು ಕೃತಿ. ಇದಲ್ಲದೆ ಬೇಕಾದಷ್ಟು ದೇವರ ನಾಮಗಳನ್ನು, ಬೇಕಾದಷ್ಟು ಉದ್ಬೋಧಕವಾದ ತತ್ವಬೋಧಕವಾದ ದೇವರ ನಾಮಗಳನ್ನು ಮಾಡಿ ಭಕ್ತರಿಗೆ ಭಗವಂತನಲ್ಲಿ ಶ್ರೀಹರಿಯಲ್ಲಿ ಭಕ್ತಿಯ ಉದ್ರೇಕವಾಗುವಂತೆ ಮಾಡಿದ ಮಹಾನುಭಾವರು, ವಾಯುದೇವರಲ್ಲಿ ಭಕ್ತಿ ಹುಟ್ಟುವಂತೆ ಮಾಡಿದ ಮಹಾನುಭಾವರು, ಜೀವನದ ಸಾರವನ್ನು
ಫಲವಿದು ಬಾಳದುದಕ್ಕೆ ಅಂತ ತಿಳಿಸುವ ಮೂಲಕ ಹೇಗೆ ಬಾಳಬೇಕು ಅಂತ ಕಲಿಸಿದವರು ಜಗನ್ನಾಥದಾಸರು. ಹೇಗೋ ಬಾಳುವುದಲ್ಲ, ಬಾಳಬೇಕಾದರೆ ಈ ಕ್ರಮದಲ್ಲಿ ಬಾಳಬೇಕು ಅಂತ ಸದಾಚಾರಿಯಾಗಿ ಹಿರಿಯರಲ್ಲಿ ಗುರುಗಳಲ್ಲಿ ಶ್ರದ್ಧೆ ವಿಶ್ವಾಸಗಳನ್ನಿಟ್ಟು ವೇದಶಾಸ್ತ್ರಗಳಲ್ಲಿ ಹೇಳಿದ ಉಪನಿಷತ್ತುಗಳಲ್ಲಿ ಹೇಳಿದ ತತ್ವಗಳ ಭಗವದ್ರೂಪಗಳ ಚಿಂತನವನ್ನು ಮಾಡ್ತಾ ಅಹಂಕಾರ ಇಲ್ಲದಂತೆ ಪರೋಪಕಾರದಲ್ಲಿ ನಿರತನಾಗಿ ಸ್ವವರ್ಣಾಶ್ರಮೋಚಿತ ಧರ್ಮಗಳನ್ನು ಮಾಡ್ತಾ ಬದುಕಿದರೆ ಅದು ಬದುಕು ಅನ್ನುವ ಕಲ್ಪನೆಯನ್ನು ತಿಳಿಸಿಕೊಟ್ಟ ಮಹಾನುಭಾವರು ಜಗನ್ನಾಥದಾಸರು. ನಮ್ಮ ಪೀಠ ಪರಂಪರೆಯಲ್ಲಿ ಬಂದಂತಹ ರಾತ್ರಿಯಲ್ಲಿ ಸೂರ್ಯನನ್ನು ತೋರಿಸಿದ ಮಹಾಪವಾಡ ಪುರುಷರಾದ ಮಹಾಜ್ಞಾನಿಗಳಾದ ಶ್ರೀಮತ್ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿ ಅವರ ಮೇಲೆ ವಿಶೇಷವಾದ ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಂತಹ ಮಹಾನುಭಾವರು ಕೂಡ ಜಗನ್ನಾಥದಾಸರು. ಶ್ರೀ ಸತ್ಯಬೋಧೋ ನಿಜಕಾಮಧೇನು ಮಾಯಾತಮಃ ಖಂಡನ ಚಂಡಭಾನು ದುರಂತ ಪಾಪ ಪ್ರದಹೇ ಕೃಶಾನು ದೇಯಾನ್ಮಮೇಷ್ಟಂ ಗುರುರಾಜಸೂನು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಸೇರಿದೆ ನಿನ್ನ ವೆಂಕಟರನ್ನ, ಸೇರಿದೆ ನಿನ್ನ ವೆಂಕಟರನ್ನ, ಪಾಲಿಸು ಎನ್ನ ಅಪಾರ ಜನುಮ ದೈವವೆಂದು, ಸೇರಿದೆ ನಿನ್ನ ವೆಂಕಟರನ್ನ. ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರದಲ್ಲಿ ವೀಕ್ಷಿಸಿ. ನಿಮ್ಮ ನೆಚ್ಚಿನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಚಂದ್ರಶೇಖರ್ ಹೈದರಾಬಾದ್ ಮತ್ತು ಬಳಗದವರಿಂದ ಕುಚುಪುಡಿ ನೃತ್ಯ ಪ್ರದರ್ಶನವು ನಡೆಯಿತು. ತಕತಜ್ಜಂ ತಕತಿ ಕುತಜ್ಜಂ ತಾತಾಮಿತಜ್ಜಂ ತಕತಜ್ಜಂ ತಕತಿ ಕುತಜ್ಜಂ ತಾತಾಮಿತಜ್ಜಂ ತಕತಜ್ಜಂ ತಕತಿ ಕುತಜ್ಜಂ ತಾತಾಮಿತಜ್ಜಂ ತಕತಜ್ಜಂ ತಕತಿ ಕುತಜ್ಜಂ ನೀಲ ಮನೋಹರ ಜಾಲ ವಿಭೂಷಣ ನಿರತ ಚಲಂಚಲ ಭುಜಂಗ ನರ್ತನ ನೀರಜ ತಟಾಕ ಅಧಿಕ ಮೃದುಲ ಪದ ನಿಕಟ ತರಂಗೋ ತುಂಗ ತಾಟಂಕ ನಿರ್ತಕ ನಿರ್ತಕತಾಂ ತಕತೈ ತಕತ ಧಿಮಿತ ಕಿಟ ತಕತಾ ಕಿಟ ತಕ ಜಗ ದೃಗ್ ಜಗನಂ ನಂ ತಕ ಜಗ ತಕ ಜಗ ದೃಗ್ ಜಗನಂ ನ ಯಮುನಾ ತಟಾಕ ತುಂಗ ತರಂಗಂ ಹಿಮಕರ ಸ್ಥಿಮಿತ ರಮಿತ ಶುಭಾಂಗಂ ಹಿತಸ್ತತಶ್ಚರ ಕರುಣಾಪಾಂಗಂ ಯತಿವರ ಹೃದಯ ಸರೋರುಹ ಭೃಂಗಂ ಹಿನತ ತಿಲ್ಲಾನ ತಿನತ ತಿಲ್ಲಾನ ಹಿನತ ತಿಲ್ಲಾನ ದೃಗಿಟ ಕಿಟ ತಿಲ್ಲಾನ ತಿಲಕ ಸಿಂಧೂರ ಅಲಕ ಶೃಂಗಾರ ವದನ ಗಂಭೀರ ಉರಗ ಫಣ ಸಂಚಾರ ನಂದ ಸುಕುಮಾರ ನವನೀತ ತದಿಚೋರ ಚಂದಮಣಿಹಾರ ಜಲಜ ಭವನುತ ಧೀರ ಜಯ ವಿಜಯೀ ಭವನಂದ ಕುಮಾರ ಭಜ ಜನ ಪರಮಾನಂದ ಕಿಶೋರ ಕಾಳೀಯ ನಟನಾನಂದ ಗಂಭೀರ ಕರುಣಾ ರಸಯುತ ಭಾವ ಶರೀರ ಧೀಂ ತತಾಂ ತಧೀಂ ತತಾಂ ತತೈ ಧೀಂ ತತ್ತಾಂ ತಧೀಂ ತತ್ತಾಂ ತತೈ ಧಿಮಿತ ಧಿಮಿತ ಕಿಟ ತಕ ಧೀಂ ತತಾಂ ತಧೀಂ ತತಾಂ ತತೈ ಧಿಮಿತ ಧಿಮಿತ ಕಿಟ ತಕ ಜಗುಣ ಗುಣಂ ತರಿತ ಗುಣ ಗುಣಂ ತತ್ ಧಿಮಿತ ತಾಗ ಧಿಮಿತ ಧಿಮಿತ ಕಿಟ ತಕ ವ್ರಜ ಕುಮಾರ ಮಹಿಮಾಲಂಕ ವನಮಾಲಾ ದುರಂಧರ ಕೃತ ಕೃತಾಧಾರ ತಜ್ಜಂ ತತ್ತಕಜಂ ತತ್ತಕಣಂ ತತ್ತತೂರಂಗ ತಾಕುಥಣಂ ತರಿತ ತಕುಜಣಂ ತರಿತ ಘಣಂ ತರಿತ ಧಿಮಿತ ಕಿಟ ಜಣುತ ಕುಥಣಂ ತತ್ತಕುಜಣಂ ತರಿತ ಘಣಂ ತರಿತ ಧಿಮಿತ ಕಿಟ ತಕ ಅದ್ಭುತ ನರ್ತನ ಚಿತ್ರಿತ ಮುದ್ರಿತ ವಿದ್ಯುತ ಮುದ್ಭವಂ ಅದ್ಭುತಮದ್ಭುತತಾಂ ತಾಕುಧಣಂ ತರಿತ ತಕುಧಣಂ ತರಿತ ಘಣಂ ತರಿತ ಧಿಮಿತ ಕಿಟ
मुद्रित विद्युतमुद्भवम् अद्भुतमद्भुतताक्कुधणं तरित कुधणं तरिता धणं तरित धिमित किटत दिदिसुत कालविधिनुत शील अतिशय नीलधृत पदलोल ताक्कुधणं तरित कुधणं तरिता धिमित किट धिमिताग धिमित किट धिमिताग धिमित किट धिमिताग तथा तत्तों तत्तै किटकिटकिटों तरिकिट तरिकिट ताक्कुधणं तरित कुधणं तरिता धणं तरित धिमित किट तकत धिमितितय तरिकिट तकता तच्छम् अतिशय सुख निरुपमकर पादछम् सरसमोह मुरलीरवनाथ सकल लोक सम्मोहन गीत तक्कु धिन्न तक धिन्नं किट तक तातैतांग तातैता गृग तक तक धिन्न तांग तातैतांग तातैता कदंब किसलय मिलित नूपुर पतंजलित कृतपाद. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.